ಏನು ಕ್ರಮ ತೆಗೆದುಕೊಂಡಿದೆ? ಏನು ಕ್ರಮ ಪೊಲೀಸ್ ಘಟನೆ ಆದಮೇಲೆ ಏನು ಕ್ರಮನೇ ಆಗಿಲ್ಲ. ಇನ್ನು ಯಾರನ್ನೂ ಬಂಧಿಸಿಲ್ಲ. ಯಾರು ಮಾಡಿದಾರೆ? ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದೆಲ್ಲ ಇಂಟರ್ನ್ಯಾಷನಲ್ ಕಂಪನಿ. ಕ್ಷಣ ಕ್ಷಣದಲ್ಲೂ CCTV ಕ್ಯಾಮ್ರಾ ಇದೆ. CCTV ಕ್ಯಾಮ್ರಾ, ಎಂಟೈರ್ ಫ್ಯಾಕ್ಟರಿ CCTV ಕ್ಯಾಮ್ರಾ ಇದೆ. ಒಂದೇ ಮನ್ಸು ಮಾಡಿದ್ರೆ ಸರ್ಕಾರ ಒಂದು ಸೆಕೆಂಡಲ್ಲಿ ಹಿಡಿಬೋದು. ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ, ಪದೇ ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು? ಯಾರ ಪರ ಈ ಸರ್ಕಾರ? ಈಗ ಅಧ್ಯಕ್ಷರೇ, ಈಗ ತಾವೊಂದು ಇಲ್ಲಿಗೆ ನಾನು ಈಗ ಪ್ರಸ್ತಾವನೆಗೆ ಮಾಡಿದ್ದೀರಿ, ನಾನು ಅದನ್ನ ಕನ್ವರ್ಟ್ ಮಾಡಿದ್ದೇನೆ. ಮುಗಿಸೇ ಬಿಡ್ತೀನಿ. ಎರಡಿದೆ, ಒಬ್ಬರೇ ಮಾತಾಡುದ? ಅದೇ ಅದೇ ನಂಗೆ ಅವ್ರು ಮಧ್ಯಾಹ್ನ ಮಾತಾಡ್ತಾರೆ. ಇನ್ನು ಎರಡೇ ಇರೋದು. ಇನ್ಯಾಕೆ ತಿರುಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ಬೋದು. ಆಯ್ತಾಯ್ತು, ಟೈಮ್ ವೇಸ್ಟ್ ಆಗ್ಬೋದು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅಷ್ಟೊತ್ತಿಗೆ ಅವರು ಬರಲಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಹೋರಿ ಹಬ್ಬದ ಸ್ನೇಹ ಲವ್ ಜಿಹಾದ್ನಲ್ಲಿ ಅಂತ್ಯ. ಹೋರಿ ಹಬ್ಬದ ಸ್ನೇಹ ಲವ್ ಜಿಹಾದ್ನಲ್ಲಿ ಅಂತ್ಯ. ಒಂದು ಓರಿ 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 ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ, ಓರಿ ಓಡಿಸುವಂತ ಒಂದು ಜಾತ್ರೆಗಳು ನಡೀತತ್ತಲ್ಲ ಉತ್ತರ ಕರ್ನಾಟಕ ಕಡೆ, ಅಲ್ಲೆಲ್ಲ ಹೋಗುವಂತ ಅಭ್ಯಾಸ, ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು. ಅಲ್ಲಿ ಹೋದಾಗ ಇವ್ರಿಗೆ ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಓರಿ ಹೋದಂತ ಸಂದರ್ಭದಲ್ಲಿ, ಓರಿ ನೋಡಕ್ಕೆ ಇದೆಲ್ಲ ಹೋದಂತ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ. ನಾವು ಗ್ರೂಪಲ್ಲೆಲ್ಲ ವಾಟ್ಸಪ್ ಅಲ್ಲಿ ಎಲ್ಲ ಇದೆ. ಎಲ್ಲ ಒಂದು ಸ್ಪರ್ಧೆ ಆದ್ಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು. ಆ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ, ಆ ಇಬ್ಬರು ಹುಡುಗರು. ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಇವಳ ಜೊತೆ ಒಂದು ಲವ್ ಒಂದೂವರೆ ವರ್ಷ 2 ವರ್ಷ ಆಗಿದೆ. ಏನಪ್ಪ 2 ವರ್ಷ ಆಗಿದೆ. ಇದಾದ್ಮೇಲೆ ಆ ಹುಡುಗಿಯನ್ನ ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಹಾದ್ ಆಗಿ 2 ವರ್ಷ 3 ವರ್ಷ ಆದ್ಮೇಲೆ ಇನ್ನೇನು ಅವರಿಬ್ಬರದು ಮದುವೆ ಆಗ್ಬೇಕು ಅನ್ನೋ ಸಂದರ್ಭ ಬಂದಾಗ ಈ ಹುಡುಗಿನ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಅಲ್ಲಿಂದ ಬಲೋರಾ ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಮಾತಾಡಿಸಿ, ಇಲ್ಲ ನಿನ್ನ ಜೊತೆ ನಾವು ಮಾತಾಡಬೇಕು, ಮದುವೆ ಫಿಕ್ಸ್ ಮಾಡಬೇಕು, ಹೇಗೆ ಮಾಡೋದು ಮದುವೆ ಚರ್ಚೆ ಮಾಡಬೇಕು, ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂತ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಶಾಲೆಯಲ್ಲಿ ಪಾಳು ಬಿದ್ದಿದ್ದ ಶಾಲೆ. ಸತ್ತ ಮೇಲೆ ಅದನ್ನ ತಗೊಂಡೋಗಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ. ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ತುಂಗಾ ನದಿಗೆ ಅದನ್ನ ಅದಾದ್ಮೇಲೆ ಅವ್ರನ್ನ ನದಿಗೆ ತಗೊಂಡೋಗಿ ಹಾಕಿದ್ದಾರೆ. ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ. 3 ದಿನ ಆದ್ಮೇಲೆ ಹೆಣ ತೇಲ್ತೈತೆ. ಆಗ ಅದನ್ನ ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ, ಕತ್ತಿಗೆ ಬಿಗ್ದಿದ್ದಲ್ಲ, ಅದು ಹಾಗೆ ಇರ್ತೈತೆ. ಕತ್ತಿಗೆ ಬಿಗ್ದಿರೋ ಅಂತ ಒಂದು ಟವಲ್ ಏನಿದೆ ಕೇಸರಿದು ಹಾಗೆ ಇರ್ತೈತೆ. ಇದು ಕೊಲೆ ಅಂತ ಪೊಲೀಸರು ಅದನ್ನ FIR ಮಾಡಿದ್ಮೇಲೆ ಪೊಲೀಸರು ಅದು ಯಾಕೆ
ಗೊತ್ತಿಲ್ಲ ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ, ಅಲ್ಲ ತಾಯಿಗೆ ತಿಳಿಸ್ದೆ ಅದನ್ನ ಮುಚ್ಚಾಕ್ಬಿಡ್ತಾರೆ, ಅದನ್ನ ಬರ್ನ್ ಮಾಡಿಬಿಡ್ತಾರೆ. ಅವ್ರ ತಾಯಿಗಳು ತಿಳಿಸಲ್ಲ, ಬರ್ನ್ ಮಾಡಿಬಿಡ್ತಾರೆ. ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮಗೆ ನೇಹಾ ಹತ್ಯೆ ಆಯಿತು, ಆಗ ಎಚ್ಚರಿಕೆ ವಹಿಸಬೇಕಾಗಿತ್ತು. ಅವಾಗ ಅವರು ಎಚ್ಚರಿಕೆ ವಹಿಸಲಿಲ್ಲ. ಅವರು ನೇಹಾ ಹತ್ಯೆ ಆದಾಗೂ ಎಚ್ಚರಿಕೆ ವಹಿಸಲಿಲ್ಲ. ಈ ಥರದ ಹಲವಾರು ಘಟನೆಗಳಾದಾಗೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಸೀರಿಯಸ್ ಆಗಿ ಯಾರ ಮೇಲಾದರೂ ಸರಿಯಾಗಿ ಒಂದು ಕ್ರಮ ಆಗಿದ್ರೆ ಇವತ್ತು ಈ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತೈತೆ. ಇಷ್ಟೊಂದು ಕ್ರೂರವಾಗಿ ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೀರಿ. ಅದರಿಂದ ಮತ್ತೆ ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಆಗಿ ಈ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ, ದೌರ್ಜನ್ಯ ತಾವು ನೋಡಿದ್ದೀರಾ.